ಗ್ಯಾರಂಟಿಗೆ ಕೋಟಿಗಟ್ಟಲೆ ಖರ್ಚು ಮಾಡ್ತಿರುವಂತಹ ಒಂದು ಕಾಂಗ್ರೆಸ್ ಸರ್ಕಾರ ಏನಿದೆ ಸಮಾನತೆ ತರಲು ಅಂದರೆ ಗ್ಯಾರಂಟಿ ಯೋಜನೆಗಳಿಗೆ ಸರಿಯಾದ ರೀತಿಯಲ್ಲಿ ಖರ್ಚು ಮಾಡ್ತಾ ಇದ್ದಾರೆ. ಸಮಾನತೆ ತರೋಕೆ ಏನು ಮಾಡ್ತಾ ಇದ್ದಾರೆ, ಹಾಸನದಲ್ಲಿ CM DCM ಇಬ್ಬರೂ ಕೂಡ ಒಂದು ರೀತಿಯಲ್ಲಿ ಇವತ್ತು ಭೇಟಿ ಮಾಡಿದ್ದು. ಆಗ ಹಾಸನದಲ್ಲಿ CM ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ ಏನಂತಂದರೆ ಗ್ಯಾರಂಟಿ ಯೋಜನೆಗಳು ಸಾಕಷ್ಟು ಸರ್ಕಾರ ಅಭಿವೃದ್ಧಿಯನ್ನು ಮಾಡ್ತಾ ಇದೆ ಅಂತ. ಒಂದು ವರ್ಷದೊಳಗೆ ಎಲ್ಲ ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡಿದ್ದೀವಿ ನಾವು ಅಂದರೆ ಗ್ಯಾರಂಟಿಗಳ ಬಗ್ಗೆ ಹೇಳ್ಕೊಳ್ತಾ ಇದ್ದಾರೆ. ಕೊಟ್ಟ ಮಾತಿನಂತೆ ನಡೆದುಕೊಂಡ ಸರ್ಕಾರ ಇದ್ದರೆ ಅದು ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ. ಶಕ್ತಿ ಯೋಜನೆ ವೇಸ್ಟ್ ಅಂತಾರೆ. ಯಾಕೆ ವೇಸ್ಟು? ಸರಿಯಾದ ರೀತಿಯಲ್ಲಿ ನಡೆದುಕೊಳ್ತಾ ಇದೆ. ನಾವು ದಡ್ಡರಲ್ಲ. 1 ಲಕ್ಷಕ್ಕೂ ಹೆಚ್ಚು ಕೋಟಿ ರು ಹಣವನ್ನು ಖರ್ಚು ಮಾಡಿರುವುದು ಸಮಾನತೆ ತರಲು. ಲೋಕಸಭಾ ಚುನಾವಣೆ ಆದ ಮೇಲೆ ಗ್ಯಾರಂಟಿ ನಿಲ್ಲಿಸ್ತಾರೆ ಅಂತ ಹೇಳಿದ್ರು, ನಾವು ನಿಲ್ಲಿಸಿಲ್ಲ, ಇನ್ನೂ ಕೂಡ ಮುಂದುವರಿಸ್ತಾ ಇದ್ವಿ. ಇದಕ್ಕೆಲ್ಲ ಜನರು ನೀವೇ ಉತ್ತರ ಕೊಡಬೇಕು ಅಂತ CM ಸಿದ್ದರಾಮಯ್ಯ ಹೇಳಿದ್ದಾರೆ. ಶ್ರವಣ ಬೆಳಗೊಳದಲ್ಲಿ ಉದ್ಯಾನವನವನ್ನು ಮಾಡಲು ಪ್ರಯಾಣಿಕರು ಪ್ರಶ್ನೆಯನ್ನು ಮಾಡಿದರು. ನಾನು ಮಾತು ಕೊಡಲ್ಲ, ಕೊಟ್ಟ ಮೇಲೆ ಅದರಂತೆ ನಡೆದುಕೊಳ್ಳುತ್ತೀನಿ. DKಶಿ ಯಾವಾಗಲೂ ಕೂಡ ಹೇಳ್ತಿರ್ತಾರೆ, ಟೀಕೆಗಳು ಸಾಯುತ್ತವೆ, ಮಾಡಿರುವ ಕೆಲಸಗಳು ಮಾತ್ರ ಉಳಿತವೆ ಅಂತ ಸಿದ್ದರಾಮಯ್ಯ ಮಾತನ್ನು ನೆನಪಿಸಿಕೊಂಡಿದ್ದಾರೆ. ಗ್ಯಾರಂಟಿಗೆ ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಿ ಸಮಾನತೆ ತಂದಿದ್ದೀವಿ, ನಾವು ಮಾಡಿದ್ದು ಸಮಾನತೆಯನ್ನು ತರೋಕೆ ಅಂತ ಹೇಳಿ ಹಾಸನದಲ್ಲಿ CM ಸಿದ್ದರಾಮಯ್ಯ ಹೇಳಿಕೊಂಡಿದ್ದಾರೆ. ಮತ್ತು ಅವರ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಮರ್ಥಿಸಿಕೊಂಡಿದ್ದಾರೆ. 1 ವರ್ಷದೊಳಗೆ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದೀವಿ, ಅಂತಹ ಸರ್ಕಾರ ನಮ್ಮದು. ಕೊಟ್ಟ ಮಾತಿನಂತೆ ನಡೆದುಕೊಂಡಂತಹ ಯಾವುದಾದರೂ ಒಂದು ಸರ್ಕಾರ ಇದೆ ಅಂತಂದರೆ ಅದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ. ಯಾವಾಗಲೂ ಕೂಡ ಸಿದ್ದರಾಮಯ್ಯ ಅವರ ಒಂದು ಡೈಲಾಗ್ ಫೇಮಸ್ ಆಗಿರುವಂಥದ್ದಿದೆ, ಕೊಟ್ಟ ಮಾತಿನಂತೆ ನಡೆದುಕೊಳ್ತೀವಿ, ನುಡಿದಂತೆ ನಡೆಯುವಂತಹ ಸರ್ಕಾರ ನಮ್ಮದು ಅಂತ ಹೇಳಿ CM ಸಿದ್ದರಾಮಯ್ಯ ಅವರು ಯಾವಾಗಲೂ ಹೇಳ್ತಾ ಇದ್ದಾರೆ. ಅದೇ ಮಾತನ್ನು ಈಗ ಮತ್ತೆ ನೆನಪಿಸಿಕೊಂಡಿದ್ದಾರೆ. ಹಾಸನದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ CM DCM ಇಬ್ಬರು ಕೂಡ ಭಾಗಿಯಾಗಿದ್ದರು. ಅಲ್ಲಿ ಅನೇಕ ಮಂತ್ರಿಗಳು ಕೂಡ ಪಾಲ್ಗೊಂಡಿದ್ದರು. ಹಾಸನದ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ, ಸತೀಶ್ ಜಾರಕಿಹೊಳಿ ಎಲ್ಲರೂ ಕೂಡ ಸಾಕಷ್ಟು ಜನರಿದ್ದರು. ಆ ಭಾಗದ ನಾಯಕರು ಮತ್ತು ಸುಮಾರು ಜನರು, ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಹಾಸನದಲ್ಲಿ ಸೇರಿಕೊಂಡಿದ್ದರು. ಆ ಸಮಯದಲ್ಲಿ CM ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ. 1 ವರ್ಷದೊಳಗೇನೆ ನಾವು ಎಲ್ಲ ಗ್ಯಾರಂಟಿ ಯೋಜನೆಗಳು ನಾವೇನು ಕೊಟ್ಟಿದ್ವಿ, ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ನಾವು ಕೊಟ್ಟಂತಹ ಆಶ್ವಾಸನೆಗಳು, ಘೋಷಣೆ ಮಾಡಿದಂತಹ ಗ್ಯಾರಂಟಿಗಳು ಎಲ್ಲವನ್ನು ಕೂಡ ಜಾರಿಗೆ ಮಾಡಿದ್ದೇವೆ. 1 ವರ್ಷದೊಳಗಾಗಿ ಕೊಟ್ಟ ಮಾತಿನಂತೆಯೇ ನಾವು ನಡ್ಕೊಂಡಿದ್ದೀವಿ. ಅದು ನಮ್ಮ ಕಾಂಗ್ರೆಸ್ ಸರ್ಕಾರದ ಒಂದು ನೀತಿ. ಶಕ್ತಿ ಯೋಜನೆ ವೇಸ್ಟ್ ಅಂತ ಇದ್ರು, ಆದರೆ ಶಕ್ತಿ ಯೋಜನೆಯಲ್ಲಿಯೇ ಮಹಿಳೆಯರು ಓಡಾಡಿರುವಂಥದ್ದು ಒಂದು ಲಂಡನ್ ಬುಕ್ ಆಫ್ ರೆಕಾರ್ಡಲ್ಲಿ ಸೇರಿದೆ. ಆ ರೀತಿಯಾಗಿ ಸಾಧನೆ ಮಾಡಿದೆ ಅದು. ನಾವು ದಡ್ರಲ್ಲ, ಆ ರೀತಿಯಾಗಿ ನಡೆದುಕೊಳ್ತಾ ಇಲ್ಲ, ನಾವು ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದೀವಿ. 1 ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿದ್ವಿ, ಅದು ಸಮಾನತೆನ ತರೋಕೆ. ನಾವೇನು ದಡ್ರಂತ ಅನ್ಕೋಬೇಡಿ, ಈ ರೀತಿ ಖರ್ಚು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಆದ ಮೇಲೆ ಗ್ಯಾರಂಟಿ ನಿಲ್ಲಿಸ್ತಾರೆ ಅಂತ ಕೆಲವರೆಲ್ಲ ಹೇಳ್ತಾ ಇದ್ರು. ವಿಪಕ್ಷದವರು ಬೇರೆಯವರೆಲ್ಲ ಆರೋಪ ಮಾಡ್ತಾ ಇದ್ರು. ಅದನ್ನೆಲ್ಲ ನಿಲ್ಲಿಸಿದ್ವಿ, ಅದಕ್ಕೆ ಉತ್ತರ ಕೊಡ್ರಿ. ಈಗ ಇದೆಲ್ಲ ಉತ್ತರ ಜನರು ಕೊಡ್ತಾರೆ, ನಾವು ನಿಲ್ಲಿಸಿದ್ವೋ ಇಲ್ವೋ, ಸರಿಯಾದ ರೀತಿಯಲ್ಲಿ ಕೊಡ್ತಾ ಇದ್ದೀವೋ ಅಂತ. ವಿಪಕ್ಷದವರಿಗೆ ಬರೀ ಆರೋಪ ಮಾಡೋದಷ್ಟೇ ಗೊತ್ತು, ಆದರೆ ನಮಗೆ ಕೆಲಸ ಮಾಡೋದು ಗೊತ್ತು, ನುಡಿದಂತೆ ನಡೆಯೋದು ಗೊತ್ತು. ನಾವು ಅದೇ ರೀತಿಯಾಗಿ ನಡೀತಾ ಇದ್ದೀವಿ. ಎಲ್ಲ ಆರೋಪಗಳಿಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಶ್ರವಣ ಬೆಳಗೊಳದಲ್ಲಿ ಉದ್ಯಾನವನವನ್ನು ಮಾಡಲು ಪ್ರಾಮಾಣಿಕ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ನಾನು ಮಾತು ಕೊಡೋನಲ್ಲ, ಒಂದು ಮಾತು ಕೊಟ್ಟರೆ ನಾವು ಕೆಲಸವನ್ನು ಮಾಡೇ ಮಾಡ್ತೀವಿ. DK ಶಿವಕುಮಾರ್ ಏನು ಹೇಳ್ತಾ ಇರ್ತಾರಲ್ಲ, ಟೀಕೆಗಳು ಯಾವಾಗಲೂ ಸಾಯ್ತಾ ಹೋಗ್ತವೆ, ನಾವು ಮಾಡಿದಂಥ ಕೆಲಸಗಳು ಯಾವಾಗಲೂ ಕೂಡ ಸದಾಕಾಲ ಉಳಿತವೆ ಅಂತ. ಆ ಮಾತನ್ನು ಈಗ ಸಿದ್ದರಾಮಯ್ಯ ಅವರು ನೆನೆಸ್ಕೊಂಡಿದ್ದಾರೆ, DK ಶಿವಕುಮಾರ್ ಅವರ ಮಾತನ್ನು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.